2013ನೇ ವರ್ಷದಲ್ಲಿ ನಡೆದ ಒಂದು ಪಂದ್ಯದಲ್ಲಿ ಕ್ರಿಸ್ ಗೇಲ್ ಯಾಕೆ ಯೂನಿವರ್ಸ್ ಬಾಸ್ ಎಂದು ಕರೆಯಲ್ಪಡುತ್ತಾರೆ ಎಂಬುದನ್ನು ತೋರಿಸಿದ್ದರು. ಆ ಸಮಯದಲ್ಲಿ ಟಿ20 ಫಾರ್ಮ್ಯಾಟ್ನಲ್ಲಿ 170 ರನ್ಗಳನ್ನು ಒಳ್ಳೆಯ ಡಿಫೆಂಡಿಂಗ್ ಸ್ಕೋರ್ ಎಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಕ್ರಿಸ್ ಗೇಲ್ ಐಪಿಎಲ್ನ ಒಂದು ಮ್ಯಾಚ್ನಲ್ಲಿ ಆಡಿದ ಇನ್ನಿಂಗ್ಸ್ ನೋಡಿ ಎಲ್ಲರೂ ಶಾಕ್ ಆಗಿದ್ದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಗೇಲ್ ಮೈದಾನಕ್ಕೆ ಬಂದ ಕ್ಷಣದಿಂದಲೇ ಬೌಂಡರಿಗಳ ಮಳೆಯನ್ನೇ ಆರಂಭಿಸುತ್ತಾರೆ. ಮಿಚೆಲ್ ಮಾರ್ಷ್ಗೆ 5ನೇ ಓವರ್ನಲ್ಲಿ 28 ರನ್ ಬಾರಿಸಿ ಕೇವಲ 17 ಎಸೆತಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರ್ಣಗೊಳಿಸುತ್ತಾರೆ. ನಂತರ ಗೇಲ್ ನಿಲ್ಲುವುದೇ ಇಲ್ಲ. ಪ್ರತಿಯೊಬ್ಬ ಬೌಲರ್ನ ಚೆಂಡನ್ನು ಅವರು ಬೌಂಡರಿ ಹೊರಗೆ ಕಳುಹಿಸುತ್ತಾರೆ. ಪುಣೆ ಆಟಗಾರರು ತೀವ್ರವಾಗಿ ತೊಂದರೆಗೆ ಒಳಗಾಗುತ್ತಾರೆ. ಆದರೆ ಗೇಲ್ನ ಬಿರುಗಾಳಿ ತಡೆಯಲಾಗದಂತಾಗುತ್ತದೆ. ಗೇಲ್ ಕೇವಲ 30 ಎಸೆತಗಳಲ್ಲಿ 100 ರನ್ ಗಳಿಸಿ ಕ್ರಿಕೆಟ್ ಇತಿಹಾಸದಲ್ಲಿಯೇ ವೇಗವಾದ ಶತಕದ ದಾಖಲೆ ತಮ್ಮದಾಗಿಸಿಕೊಳ್ಳುತ್ತಾರೆ. ಶತಕದ ನಂತರ ಗೇಲ್ ಸ್ವಲ್ಪ ಸ್ಲೋ ಆಗುತ್ತಾರೆ. ಆದರೂ ಬೌಂಡರಿಗಳ ಮಳೆಯನ್ನು ಮುಂದುವರಿಸುತ್ತಾರೆ ಮತ್ತು ಪುಣೆ ಬೌಲರ್ಗಳಿಗೆ ಈ ಪಂದ್ಯವನ್ನು ನರಕದಂತೆ ಮಾಡುತ್ತಾರೆ. ಕೊನೆಗೆ 20 ಓವರ್ ಮುಗಿದ ನಂತರ ಪುಣೆ ತಂಡದ ಬೌಲರ್ಗಳು ಸಮಾಧಾನದ ಉಸಿರು ಬಿಡಲು ಆರಂಭಿಸುತ್ತಾರೆ. ಸ್ನೇಹಿತರೆ, ಗೇಲ್ ಅವರ ಈ ಸ್ಫೋಟಕ ಇನ್ನಿಂಗ್ಸ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.